ಸಮಾಜದ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ನಾಯಕರು ಇವತ್ತಿನ ದಿವಸ ಇಲ್ಲಿ ಬಂದಿದೆ ಪತ್ರಿಕಾಗೋಷ್ಠಿಯಲ್ಲಿ. ನಮ್ಮ ಅತ್ಯಂತ ಹಿರಿಯರು ಅನುಭವಿಗಳು ಆದಂಥ ಶಿಶಣ್ಣಪ್ಪ ಅಣ್ಣನ ಕೋಬಾಳವರು, ನಮ್ಮ ರಾಜ್ಯ ಮಟ್ಟದ ನಾಯಕರಾದಂಥ BJPದ ಮೋರ್ಚಾದ ಅಧ್ಯಕ್ಷರಾದಂಥ ಅವ್ವಣ್ಣ ಮ್ಯಾಕೇರಿಯವರು ಬಂದಿದ್ದಾರೆ. JDS ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ಶಿವಕುಮಾರ್ ನಾಟಿಕರ ಸಾಹೇಬರು ಬಂದಿದ್ದಾರೆ. ಮತ್ತು ನಮ್ಮ ಬಸವರಾಜ ಬೂದಿಯಾಳ ಅಂತೂ ನೀವು ಪರಿಚಯ ಮಾಡಿಸಬೇಕು, ಇಲ್ಲ ಅವರು ರಾಷ್ಟ್ರ ಮಟ್ಟದ ನಾಯಕರು ಅವರು. ಮತ್ತು ಇದು ಲಕ್ಷ್ಮಣ ಆಮೇಲೆ ಹೇಳ್ತೀನಿ, ಲಕ್ಷ್ಮಣ ಟೌಂಟಿಯವರು ಬಂದಿದ್ದಾರೆ. ನಿನ್ನ ಹೆಸರೇನು? ಸಾಬಣ್ಣಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಗ ಅತ್ಯಂತ ಭದ್ರ ಬುನಾದಿ ಹಾಕಿಕೊಟ್ಟಂಥವ್ರು. ಮುಂದಿನ ದಿನಗಳಲ್ಲಿಯೂ ಕೂಡ ರಾಜಕೀಯದಲ್ಲಿ ಅತ್ಯಂತ ಉನ್ನತ ಸ್ಥಾನಮಾನ ಸ್ವೀಕಾರ ಮಾಡ್ತಕ್ಕಂಥ ಅವಕಾಶಗಳಿವೆ. ನಮ್ಮ ರಾಜಗೋಪಾಲ್ ರೆಡ್ಡಿಯವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದಾರೆ. ನಿನ್ನೆನೂ ಕೂಡ ಸಭೆಯಲ್ಲಿ ಬಂದಿದ್ದರಿಂದ ನಮಗೊಂದು ದೊಡ್ಡ ಶಕ್ತಿ ಬಂದಂಗಾಗಿದೆ. ಅವರು ಕೂಡ ಇಲ್ಲಿ ನಿಮ್ಮ ಎದುರು ಇರೋದ್ರಿಂದ ಭಾಳ ಸಂತೋಷ ಆಗಿದೆ. ಆಮೇಲೆ ಇನ್ನೊಬ್ಬ ಅಲ್ಲಿ ಫೋನ್ನಾಗ ಮಾತಾಡತ್ತಾನ ವಕೀಲ, ಅಲ್ಲೇ ಇರಲಿಕ್ಕೆ ಬಿಡ್ರಿ, ಮತ್ತೇನು ಮಾಡ್ತೀವಿ. ಹುಲಿಗೆಪ್ಪ ಕನಗಿರಿಯವರು ಬಂದಿದ್ದಾರೆ. ಈಗ ನಮ್ಮ ಪತ್ರಿಕಾಗೋಷ್ಠಿಯ ವಿಷಯ ಏನಂದರೆ, ಬೇರೆ ಬೇರೆ ಜಾತಿಯವರು ತಮ್ಮ ತಮ್ಮ ಜಾತಿಯ ಜನರಿಗೆ ಅರಿವದ, ತಿಳುವಳಿಕೆ ಅದ, ಏನು ಬರೆಸ್ಬೇಕೋ ಅವರೆಲ್ಲ ಗೊತ್ತದ. ಸ್ವಾತಂತ್ರ್ಯ ಬಂದಿಡಿದು ಅವರೆಲ್ಲ ಬುದ್ಧಿವಂತರಾಗಿ ವಿಧಾನಸಭೆಯಲ್ಲೂ ಅವರೇ ಇರ್ತಾರೆ, ವಿಧಾನ ಪರಿಷತ್ನೂ ಅವರೇ ಇರ್ತಾರೆ, ಎಲ್ಲ ರಾಜಕೀಯ ರಂಗದಲ್ಲಿ ಅವರೇ ಇರ್ತಾರೆ. ಎಲ್ಲ ರೀತಿಯಲ್ಲಿ ವಂಚಿತವಾದಂಥ ನಮ್ಮ ಗೋಲಿ ಸಮಾಜಕ್ಕೆ ಎಲ್ಲ ಕಡೆ ಅರಿವು ಆಗಲಿ. ಒಂದು ಜಾತಿ ಸಮೀಕ್ಷೆ ನಡೆದಲ್ಲ, ಕ್ರಾಂತಿಕಾರಿ ಹೆಜ್ಜೆ ಇದು ಸರ್ಕಾರದ್ದು. ಈ ಕ್ರಾಂತಿಕಾರಿ ಹೆಜ್ಜೆ ಇರೋದ್ರಿಂದ ನಮ್ಮ ಜಾತಿಯವ್ರನ್ನೂ ಕೂಡ ಒಕ್ಕಟ್ಟಾಗಿ ಒಂದೇ ಒಂದು ಸಂದೇಶ ಒಳ್ಳೇದು ಹೋಗ್ಬೇಕಂತೇಳಿ ನಾವು ಕಾಲಮ್ ನಂಬರ್ 9ರಲ್ಲಿ ಕಬ್ಬಲಿಗೇರ್ ಅಂತ ಬರೆಸ್ರಿ, ಕಾಲಮ್ ನಂಬರ್ 10ರಲ್ಲಿ ಕೋಲಿ ಅಂತ ಬರೆಸ್ಬೇಕು, ಕೋಲಿ ಆರ್ ಕೋಳಿ. ಆಮೇಲೆ ಕಾಲಮ್ ನಂಬರ್ 11ರಲ್ಲಿ ಟೋಕ್ರೆ ಕೋಳಿ ಅಂತ ಬರೆಸಬೇಕು ಅಂಥೇಳಿ ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲ ಈ ಕಲ್ಯಾಣ ಭಾಗದ ಎಲ್ಲ ಕಡೆ ಒಂದು ಒಳ್ಳೆಯ ಸಂದೇಶ ಹೋಗೋ ಸಲುವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಎಲ್ಲ ಪತ್ರಕರ್ತರು ಕೂಡ, ಸೋಷಿಯಲ್ ಮೀಡಿಯಾದವರು ಕೂಡ ನೀವೆಲ್ಲ ಬಂದಿದ್ದೀರಿ, ಭಾಳ ಸಂತೋಷ ಆಗಿದೆ. ನೀವು ಕೂಡ ಕಬ್ಬಲಿಗೆ ಕೋಲಿ ಟೋಕ್ರೆ ಕೋಳಿ ಈ 3 ಪದಗಳು ಈ ಸಮೀಕ್ಷೆಯಲ್ಲಿ ಯಾರು ಮನೆ ಏನು ಬಂದಿರ್ತಾರೆ ಸಮೀಕ್ಷೆ ಮಾಡಲು, ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಎಲ್ಲರೂ ಒಕ್ಕಟ್ಟಾಗಿ ನಿಮ್ಮ ಮನೆಯ ಬರ್ತಕ್ಕಂಥ ಸಮೀಕ್ಷೆಯಲ್ಲಿ ಎಲ್ಲರೂ ಬರೆಸಬೇಕು ಅಂಥೇಳಿ ನಾವು ಈಗಾಗಲೇ ಹೇಳಿದ್ದೀವಿ. ಕೆಲವೇ ದಿನಗಳಲ್ಲಿ ಕೂಡ ಇದರಿಂದ ಮುಂದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಪ್ರಗತಿಗಾಗಿ ಮತ್ತು ಬಹುದಿನಗಳ ಬೇಡಿಕೆ, ರಾಜ್ಯ ಮಟ್ಟದ ಬೇಡಿಕೆ, ರಾಷ್ಟ್ರ ಮಟ್ಟದ ಬೇಡಿಕೆ ನಮ್ಮ ಜನರದ್ದೇನಿದೆ. 3 ಸಲ ಈಗ ಕೇಂದ್ರಕ್ಕೆ ಹೋಗಿ ವಾಪಸ್ ಬಂದಿದೆ ಕೆಲವು ನ್ಯೂನತೆಗಳು ಸರಿಪಡಿಸ್ಲಿಕ್ಕೆ. ಈ ಒಂದೇ ಒಂದು ವೀಕ್ನಲ್ಲಿ ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಮತ್ತು ಮಗುವೀರ ಎಂಬ ಪದಗಳನ್ನು ಕೂಡ ನಾವು ರಾಜ್ಯದ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಎಲ್ಲ ಶಾಸಕರು, ಸಂಸದರು ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರದ ಕೇಂದ್ರಕ್ಕೆ ನಾವು ಪ್ರಸ್ತಾವನೆ ಕಳಿಸಿ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದುಕೊಂಡು ಅದನ್ನು ನಾವು ತಕ್ಷಣ ನಾವು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಆಗಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಅದನ್ನು ಕೂಡ ಚರ್ಚೆ ಮಾಡಿದ್ದೇವೆ. ಅದಕ್ಕೆ ತಾವು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಿಂದ ಏನೇನು ಹೇಳಿವಿ ಅವೆಲ್ಲ ವರ್ಡ್ಗಳು ಸರಿಯಾಗಿ ಸರಿಪಡಿಸಿ ಹೊಂದಾಣಿಕೆ ಮಾಡಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಪ್ರಸಾರ ಮಾಡಿ ಅಂತೇಳಿ ನಿಮಗೆ ಕೈ ಮುಗಿದು ಕೇಳ್ತೀನಿ. ಥ್ಯಾಂಕ್ ಯು.